ಬ್ರೇಕಪ್ ಆದಮೇಲೆ ಲೈಫ್ನ ಹೆಂಗೆ ಚೇಂಜ್ ಮಾಡ್ಕೋಬೇಕು, ಸೈಡ್ ಫ್ಯಾಟ್ ಏನಿಲ್ಲ. ನಿಮಗೂ ಫಿಟ್ ಆಗಬೇಕಂದ್ರೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡ್ರಿ. ಹೌ ಟು ಕಂಟ್ರೋಲ್ ಮ್ಯಾಸ್ಟರ್ಬೇಷನ್. ಜಾಸ್ತಿ ಸ್ಕಿನ್ ಕೇರು ತುಂಬ ಇಂಪಾರ್ಟೆಂಟು. ಮಾಡಿರಿ, ಅಂದ ಚಂದ ಎಲ್ಲ ಕಾಣಬೇಕು ಅಲ್ವಾ. ನಾನು ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋತೀನಿ, ಯಾಕಂದರೆ ಫಿನಾ ಮೊದಲು ಸ್ಕಿನ್ ಕೇರ್ಗೆ ಒಳ್ಳೆ ಫೇಸ್ ವಾಶ್ ಆ್ಯಂಡ್ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್. ಹೌ ಟು ವೇಟ್ ಗೇನ್ 1 month. ಮೆನ್ಗೆ ಬೂಬ್ಸ್ ಬಂದಿರುತ್ತೆ ಗೊತ್ತಾ, ಒಂಥರ ಗನ್ಕೊಮೆಸ್ಟ್ರಿ ಥರ. ಇವಾಗ ಸ್ನಾನ ಮಾಡೋಕೆ ಹೋಗಬೇಕು. ನೋಡಿ ಬಾಡಿ ಕಂಡೀಷನ್ ಹಿಂಗಿದೆ, ಸರಿ ಬಂದವರು ಖಾಲಿ ಆಗಿದೆ. ಸೈಡ್ ಫ್ಯಾಟ್ ಏನಿಲ್ಲ. ನಿಮಗೂ ಫಿಟ್ ಆಗಬೇಕಂದ್ರೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡ್ರಿ. ಫಾಲೋ ಮಾಡಿ. ಓಕೆ, ಸ್ನಾನ ಮಾಡ್ಕೊಂಡ್ಬರ್ತೀನಿ. ಇವಾಗ ಸ್ನಾನ ಎಲ್ಲ ಆಯಿತು. ಕಮಾನ್, ರೆಡಿ ಆಗಬೇಕು. ಏನಿಲ್ಲ, ನಾರ್ಮಲ್ ಆಗಿರುತ್ತೆ ಎಲ್ಲ. ಕಮಾನ್, ಇವಾಗ ರೆಡಿ ಆಗಿಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಇಲ್ಲಿ ಸ್ವಲ್ಪ ದೇವರ ಆಶೀರ್ವಾದ ಇರೋಗೋಸ್ಕರ, ನಾನು ಇರೋಗೋಸ್ಕರ ಅಲ್ಲ, ಗಾಡ್ ಈಸ್ ಮೈ ಆಲ್. ದೇವಸ್ಥಾನಕ್ಕೆ ಹೋಗಬೇಕು. ರೆಡಿಯಾಗಿ ಬನ್ನಿ, ರೆಡಿ ಆಗೋಣ. ರೆಡಿ ಏನೇನಿಲ್ಲ, ಆ್ಯಸ್ ಎ ನಾರ್ಮಲ್ ಆಗಿರುತ್ತೆ ಅಲ್ವಾ. ಇವಾಗ ಸ್ಕಿನ್ ಕೇರ್ಗೆ ನಾವು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀವಿ. ಕಮಾನ್, ಸ್ವಲ್ಪ ಲೈಟಾಗಿ ಮಾಡ್ಕೋತೀನಿ. ಸ್ಕಿನ್ ಕೇರು ತುಂಬ ಇಂಪಾರ್ಟೆಂಟು. ಮಾಡಿರಿ, ಅಂದ ಚಂದ ಎಲ್ಲ ಕಾಣಬೇಕು ಅಲ್ವಾ. ಕಮಾನ್. ಇದಾದಮೇಲೆ ಒಂದು 5 minutes ಆದಮೇಲೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡೋಣ. ಯಾಕಂದರೆ ಇದು ಮಾಯ್ಶ್ಚರೈಸರ್ ಪೂರ್ತಿ ಅಬ್ಸರ್ವ್ ಆಗಬೇಕು. ಅದಾದಮೇಲೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡೋಣ. ಈ ಥರ ಸಾಂಗ್ ಹಾಡ್ತಾ ಇರಬೇಕು. ಸೆಲ್ಫ್ ಲವ್ ಇರಬೇಕು ಈ ಲೈಫಲ್ಲಿ. ಜಾಸ್ತಿ ಬೇಡ ಅಲ್ಲ, ಆಯ್ಲಿ ಆಗುತ್ತಲ್ಲ. ಉಳಿದಿರೋದು ಸ್ವಲ್ಪ ನೆಗ್ಗೆ. ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ಮೇಲೆ ಒಂದು 15 ನಿಮಿಷ ಆದಮೇಲೆ ಹೊರಗಡೆ ಹೋಗಿ. ನಾನು ಅಲ್ಪ ಸ್ವಲ್ಪ ಸ್ಕಿನ್ ಕೇರ್ ಬಗ್ಗೆ ತಿಳ್ಕೊಂಡಿದ್ದೀನಿ, ನಾನೆಷ್ಟು ಇಲ್ಲ. ಬರ್ತಾ ಇಂಪ್ರೂವ್ಮೆಂಟ್ ಆಗ್ತೀನಿ ಅಲ್ವಾ. ಸ್ವಲ್ಪ ನೆಗ್ಗಿರಲಿ, ಸ್ವಲ್ಪ ಇಯರ್, ನಮ್ಮ ಕಿವಿಗೊಂದು ಸ್ವಲ್ಪ ಲೈಟಾಗಿ. ಓಕೆ, ಸಾಕು. ಇಷ್ಟೇ ರೀ ಸ್ಕಿನ್ ಕೇರ್ ಮಾಡೋದು. ಸ್ಕಿನ್ ಕೇರ್ಗೆ ಒಳ್ಳೆ ಫೇಸ್ ವಾಶ್ ಆ್ಯಂಡ್ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್, ಇವು 3 ಯೂಸ್ ಮಾಡಿ. ಆ್ಯಂಡ್ ಹೇರ್ಗೋಸ್ಕರ ಇನ್ನೊಂದು ಯೂಸ್ ಮಾಡ್ತೀನಿ, ಅದೊಂದು ತೋರಿಸ್ತೀನಿ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಬನ್ನಿ, ಇವತ್ತು ಈ ಥರ ರೆಡಿಯಾಗಿದ್ದೀನಿ. ನೆಕ್ಸ್ಟ್ ನಾನು ಹೋಗ್ಬೇಕು ಹೇಳಿದ್ನಲ್ಲ ದೇವಸ್ಥಾನಕ್ಕೆ. ಕಮಾನ್ ಹೋಗೋಣ.
ನೋಡಿ, ಇದು ನಾರ್ಮಲ್ ಔಟ್ಫಿಟ್ಟು. ನಾರ್ಮಲ್ ಅಂದರೆ ಗೊತ್ತಲ್ಲ, ಈ ಥರನೇ. ಓಕೆನಾ? ಡನ್. ಪರ್ಫ್ಯೂಮ್ ರೀ, ಗಮ್ಮಾಗಿರ್ಬೇಕು ಅಲ್ವಾ? 2 3 4 ಗೈಸ್, ಇವತ್ತು ನನ್ನ ಬರ್ಡೇ. ನನ್ನ ಇನ್ಸ್ಟಾಗ್ರಾಮ್ದಲ್ಲಿ ಆ್ಯಂಡ್ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ಸ್ಟೋರಿ ಇಟ್ಟಿದ್ದೀರಾ, ವಿಶ್ ಮಾಡಿದ್ದೀರಾ. ನಿಮಗೆಲ್ಲ ತುಂಬ ಥ್ಯಾಂಕ್ಸ್. ಲವ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ. ಆ್ಯಂಡ್ ಫ್ರೆಂಡ್ಸ್, ಫ್ಯಾಮಿಲಿ ಯಾರೇ ಆಗಲಿ ಆಶೀರ್ವಾದ ಮಾಡಿ. ಆ್ಯಂಡ್ ಸ್ಟೇ ಫಿಟ್, ಸ್ಟೇ ಸ್ಟ್ರಾಂಗ್. ವಿ ಆರ್ ಕೆ ಆಲ್ವೇಸ್. ಲವ್ ಯು ಸೋ ಮಚ್. ಬಾಯ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ಹಸಿವಾಗಿದೆ. ಪ್ಲೀಸ್, ನನಗೆ ಊಟ ಮಾಡಬೇಕು. ಬನ್ನಿ, ಬೇಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮೀಲ್ನ ಏನಾದರೂ ತಿನ್ನೋಣ ಅಲ್ವಾ? ಕಮ್ ಆನ್. ಗೈಸ್, ತುಂಬ ಬಿಸಿಲಿದೆ. ಬಿಸಿಲು ಸ್ವಲ್ಪ. ಶಿವನ ಆಶೀರ್ವಾದ ಪಡ್ಕೊಂಡೆ. ಆ್ಯಂಡ್ ಒಳ್ಳೆಯದಾಗಲಿ ನನಗೆ, ಆ್ಯಂಡ್ ನಿಮಗೂ ಒಳ್ಳೆಯದಾಗಲಿ. ಆ್ಯಂಡ್ ಓಕೆ, ಮನೆ ಹೋಗಿ ಸಿಗ್ತೀನಿ. ಮತ್ತೆ ಹಸಿವಾಗಿದೆ ತುಂಬ ನನಗೆ ಇವಾಗ, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಇವಾಗ ಬಂದಿದ್ದಷ್ಟು ಹೋಗಿ. ಆ್ಯಂಡ್ ಇವಾಗ ನೆಕ್ಸ್ಟು ತುಂಬ ಹಸಿವಾಗಿದೆ. ಆ್ಯಂಡ್ ಒಂದು ಮಿಲ್ ಪ್ರಿಪೇರ್ ಮಾಡ್ತೀನಿ, ಏನಂತ ತೋರಿಸ್ತೀನಿ ನೋಡಿ ಅದು. ಓಕೆ, ನಾನಿವಾಗ ಇನಾಟೋದು ಓಟ್ಸ್ ಪ್ರಿಪೇರ್ ಮಾಡ್ತಿದ್ದೀನಿ. ಹಸಿವಾಗಿದೆ ಅಲ್ವಾ, ಏನು ಮಾಡೋಕ್ಕಾಗಲ್ಲ. $50 ಗ್ರಾಮ್. ಇದಕ್ಕೆ ನಾನು ಇನ್ನೂ 2 ಬಾಳೆಹಣ್ಣು ಆ್ಯಡ್ ಮಾಡ್ತೀನಿ. ನಾನು ಕಾಫಿನ ಮೊದಲು ಕಾಫಿನ ಇದೆಲ್ಲ ಕುಡಿತಿದ್ದೆ, ಸ್ಟೀಲ್ ಗ್ಲಾಸಲ್ಲಿ ಕುಡಿತಿದ್ದೆ. ನೀವು ಹಿಂದೆ ಅಬ್ಸರ್ವ್ ಮಾಡಿರ್ಬೋದು. ಯಾವಾಗಂದರೆ ನನಗೆ ಹಿಂದೆ ಎಲ್ಲ ಬ್ಲಾಗೆಲ್ಲ ನೋಡಿರ್ಬೋದು. ಸ್ಟೀಲ್ ಗ್ಲಾಸಲ್ಲಿ ಕುಡಿತಿದ್ದೆ. ಇವಾಗ ಇದನ್ನು ಆರ್ಡರ್ ಮಾಡಿ ತುಂಬ ದಿವಸ ಆಯಿತು, ಬಟ್ ಅನ್ಬಾಕ್ಸಿಂಗ್ ಮಾಡಿರಲಿಲ್ಲ. ಹೇಗಿದೆ? ಚೆನ್ನಾಗಿದೆಯಾ? ಹಿಂಗೆ ಹಿಡ್ಕೊಂಡು ಕುಡಿಬೋದು ಚೆನ್ನಾಗಿ. ಆ್ಯಂಡ್ ಇನ್ನೊಂದೇನೆಂದರೆ, ಲೈಫಲ್ಲಿ ಸ್ವಲ್ಪ ಅಪ್ಡೇಟ್ ಆಗಬೇಕಾಗಿದೆ. ದಿಸ್ ಈಸ್ ಮೈ ಬ್ಲ್ಯಾಕ್ ಕಾಫಿ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಸ್ವಲ್ಪ ಮಲ್ಕೊಂಡಿದ್ದೆ 1-2 ಅವರು. ಆ್ಯಂಡ್ ಅದಾದಮೇಲೆ ರೆಸ್ಟ್ ಮಾಡಿ ಆದಮೇಲೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಕಾಫಿ ಕುಡಿತಾಯಿದ್ದೀನಿ. ಆ್ಯಂಡ್ ಕಾಫಿ ಕುಡಿತಾ ಮಾತಾಡೋಣ. ಪ್ಲ್ಯಾನ್ಸ್ ಏನಂದರೆ, ಇಲ್ಲಿ ಹಿಂದೆ ನೋಡ್ತಿರ್ಬೋದು, ಇದೆಲ್ಲ ಪ್ಲ್ಯಾನ್ಸ್ ಕುತ್ಕೊಂಡು ಅದೇ ಯೋಚನೆ ಮಾಡಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿಬಿಟ್ಟೆ ಇಲ್ಲೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ಏನೇನಂತ ಒಂದೊಂದಾಗಿ ತೋರಿಸ್ತೀನಿ. ಆ್ಯಂಡ್
ಇವತ್ತು ನನ್ನ ಬರ್ಡೇ ಅಂದರೆ ಸ್ವಲ್ಪ ಲೈಫ್ ಚೇಂಜ್ ಆಗಬೇಕಲ್ವಾ, ಏನಾದರೂ ಕೆಲಸ ಮಾಡಬೇಕಲ್ವಾ. ಇನ್ಮೇಲೆ ಕನ್ಸಿಸ್ಟೆನ್ಸಿಯಾಗಿ ಕೆಲಸ ಮಾಡ್ತೀನಿ. ಆ್ಯಂಡ್ ವಾರದಲ್ಲಿ 2 ವಿಡಿಯೋ ಆದರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಲ್ಲ, ಇನ್ನು ಮಾಡಬೇಕು. ಆ್ಯಂಡ್ ಇಷ್ಟು ದಿವಸ ಏನು ಮಾಡಿದ್ದೀನೋ ಬಿಟ್ಟಿದ್ದೀನೋ ನನಗೆ ಗೊತ್ತಿಲ್ಲ. ಆ್ಯಂಡ್ ಇದು 0 ಇವಾಗಿಂದ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ಮಧ್ಯಾಹ್ನ ಎಲ್ರಿಗೂ ನನ್ನ ಬರ್ಡೇದೆಲ್ಲ ವಿಶ್ ಮಾಡಿರೋರಿಗೆಲ್ಲ ರಿಪ್ಲೈ ಮಾಡಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಬರ್ಡೇಗೆ ವಿಶ್ ಮಾಡಿದವರಿಗೆ. ಲವ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದೇನೆಂದರೆ ಸಪೋರ್ಟ್ ಮಾಡಿ. ಇನ್ಮೇಲೆ ಇಲ್ಲಿ ಏನೇನು ಪ್ಲ್ಯಾನ್ಸ್ ಮಾಡಿದ್ದೀನಿ ಅಂತ ನಿಮಗೆಲ್ಲ ತೋರಿಸ್ತೀನಿ ಒಂದೊಂದಾಗಿ. ಬನ್ನಿ. ದಿಸ್ ಈಸ್ ಮೈ ಲೈಟ್. ಫಸ್ಟ್ ಪ್ಲ್ಯಾನ್ ಏನಂದರೆ ಇಲ್ಲಿದೆ ನೋಡಿ ಫ್ರೇಮ್. ಇದು ನನ್ನ ಪ್ಲ್ಯಾನ್ ಟೋಟಲಿ. ಹೌ ಟು ವೇಟ್ ಗೇನ್ 1 ಮಂತಲ್ಲಿ. ಆ್ಯಂಡ್ ಇನ್ನೊಂದು ಸೆಕೆಂಡ್ ಒನ್ ಬಂದುಬಿಟ್ಟು ಮೆನ್ಗೆ ಬೂಬ್ಸ್ ಬಂದಿರುತ್ತೆ ಗೊತ್ತಾ, ಒಂಥರ ಗನ್ಕೊಮೆಸ್ಟ್ರಿ ಥರ, ಅದು ಕ್ಲಿಯರ್ ಮಾಡೋಕ್ಕೆ. ಅದು ಹಿಂಗೆ ಯಾವ ರೀತಿ ಮಾಡಿದ್ರೆ ಹೋಗುತ್ತೆ ಅನ್ನೋದು. ಆ್ಯಂಡ್ ಹೌ ಟು ಕ್ಲಿಯರ್ ಡ್ಯಾಂಡ್ರಪ್. 2 ವಾರದಲ್ಲಿ ನಿಮ್ಮ ಡ್ಯಾಂಡ್ರಪ್ ಇರುತ್ತೆ ಗೊತ್ತಾ, ಅದು ಕ್ಲಿಯರ್ ಮಾಡೋಕ್ಕೆ ನಾನು ಅದಕ್ಕೆಲ್ಲ ಯೋಚನೆ ಮಾಡಿ ನ್ಯಾಚುರಲ್ ಆಗಿ ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ಹೇರ್ ಫಾಲ್ ಕಂಟ್ರೋಲ್ ಆ್ಯಂಡ್ ಹೇರ್ ಕೇರ್ ರುಟೀನ್. ಆ್ಯಂಡ್ ನೆಕ್ಸ್ಟ್ ಸ್ಕಿನ್ ಕೇರ್ ರುಟೀನ್. ಆ್ಯಂಡ್ ಕ್ರಿಯೇಟಿನ್ ತೊಗೊಂಡ್ರೆ ಅದರಿಂದ ಎಷ್ಟು ಎಫೆಕ್ಟ್ ಇದೆ, ಬೆನಿಫಿಟ್ಸ್ ಇದೆ. ಆ್ಯಂಡ್ ನೆಕ್ಸ್ಟ್ ಒನ್ ಪ್ರೋಟೀನ್ ಬೆನಿಫಿಟ್ಸ್ ಆ್ಯಂಡ್ ಅವರ್ ಬಾಡಿ ಆ್ಯಂಡ್ ಎಫೆಕ್ಟ್ಸ್. ಅದು ತೊಗೊಂಡ್ರೆ ಏನು ಬೆನಿಫಿಟ್ಸ್ ಇದೆ, ಏನು ಎಫೆಕ್ಟ್ಸ್ ಇದೆ ಅದನ್ನೂ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಒನ್ ಟಾಪ್ ಬೆಸ್ಟ್ ಪ್ರೀ ವರ್ಕೌಟ್ ಮಿಲ್, ಪೋಸ್ಟ್ ವರ್ಕೌಟ್ ಹೈ ಪ್ರೋಟೀನ್ ಮಿಲ್, ಹೌ ಟು ಕಂಟ್ರೋಲ್ ಮ್ಯಾಸ್ಟರ್ಬೇಷನ್ ಜಾಸ್ತಿ. ಅದಾದಮೇಲೆ ಸ್ಟೇ ಫಿಟ್ ಸ್ಟೇ ಪಾಸಿಟಿವ್. ಆ್ಯಂಡ್ ಇನ್ನೊಂದೇನೆಂದ್ರೆ ಎಲ್ಲರಿಗಿಂತ ಆಫ್ಟರ್ ಬ್ರೇಕಪ್ ಹೌ ಟು ಚೇಂಜ್ ಮೈ ಲೈಫ್. ಬ್ರೇಕಪ್ ಆದಮೇಲೆ ಲೈಫ್ನ ಹೆಂಗೆ ಚೇಂಜ್ ಮಾಡ್ಕೋಬೇಕು, ಎಲ್ಲರೂ ಡಿಪ್ರೆಷನಲ್ಲಿ ಇರ್ತಾರಲ್ವ, ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅನ್ನೋ ಅದನ್ನೂ ಹೇಳ್ಕೊಡ್ತೀನಿ. ಅದೆಲ್ಲವೂ ಪ್ರತಿಯೊಂದು ಇಲ್ಲಿರೋ ಪ್ಲ್ಯಾನ್ಸ್ಗಳೆಲ್ಲವೂ ನಾನು ನಿಮಗೆ ಒಂದೊಂದಾಗಿ ಮಾಡ್ತಾ ಹೋಗ್ತೀನಿ. ನೀವು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ಇಷ್ಟು ಪ್ಲ್ಯಾನಲ್ಲಿ ಯಾವ್ದು ನಿಮಗೆ ಫಸ್ಟ್ ಬೇಕು ಅಂತ ಫಸ್ಟ್ ಕಮೆಂಟ್ ಮಾಡಿ, ಅದನ್ನು ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಫಸ್ಟು. ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಸ್ಟೇ ಫಿಟ್ ಸ್ಟೇ ಪಾಸಿಟಿವ್. ಮತ್ತೆ ಸಿಗ್ತೀನಿ ನನ್ನ ಪ್ಲ್ಯಾನ್ಗಳ ಜೊತೆ. ಟೇಕ್ ಕೇರ್. ಬಾಯ್.